ಬಿಸಿಲನಾಡು ರಾಯಚೂರು ಜಿಲ್ಲೆಯಾದ್ಯಂತ ಕೈ ಕೊಟ್ಟಿದೆ ಮುಂಗಾರು. ಮೊಳಕೆ ಒಡೆಯುವಂತಹ ಮುನ್ನವೇ ಮಣ್ಣಲ್ಲಿ ಮಣ್ಣಾಗ್ತಾ ಇರುವ ಬೆಳೆ, ಮಳೆಯಿಲ್ಲದೆ ಕಣ್ಣೆದುರೆ ಒಣಗಿ ಕರಗ್ತಾ ಇದ್ದಾವೆ ಸಾವಿರಾರು ಎಕರೆಗಳು. ಆರಂಭದ ಅಲ್ಪ ಸ್ವಲ್ಪ ಮಳೆ ನಂಬಿ ಬಿತ್ತನೆ ಮಾಡಿದಂತಹ ಅನ್ನದಾತರು ಈಗ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಬಿಸಿಲನಾಡು ರಾಯಚೂರು ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ ಅಲ್ಲಿನ ರೈತರು. ಮೊಳಕೆ ಹಿಡಿಯುವಂತಹ ಮುನ್ನವೇ ಮಣ್ಣಲ್ಲಿ ಮಣ್ಣಾಗ್ತಾ ಇರುವ ಬೆಳೆ, ಮಳೆ ಇಲ್ಲದೆ ಕಣ್ಣೆದುರೆ ಒಣಗಿ ಕರಗ್ತಾ ಇದ್ದಾವೆ ಸಾವಿರಾರು ಎಕರೆ, ಬರಡಾಗಿ ಹೋಗ್ತಿದ್ದಾವೆ. ಆರಂಭದ ಅಲ್ಪ ಸ್ವಲ್ಪ ಮಳೆಯನ್ನ ನಂಬ್ಕೊಂಡು ಮಳೆ ಬರುತ್ತೆ ಅಂತ ಹೇಳಿ ಪಾಪ ಅನ್ನದಾತರು ಬಿತ್ತನೆ ಮಾಡಿದ್ರು. ಅವ್ರಿಗೇನ್ ಗೊತ್ತಿತ್ತು ಮಳೆ ಈ ರೀತಿಯ ಕೈ ಕೊಡುತ್ತೆ ಅಂತ ಹೇಳಿ. ಹಾನಿ ನೀರಿಗೂ ಕೂಡ ಈಗ ಪರದಾಡ್ತಿದ್ದಾರೆ. ಅಲ್ಲಿನ ಜನತೆ ನೋಡಿ ಯಾವ ರೀತಿ ಬರಡಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿ. ಭೂಮಿ ಬೆಳೆಯನ್ನ ಹಾಕಿದ್ರು ಮಳೆ ಬರುತ್ತೆ ಅಂತ ಹೇಳಿ ನಂಬ್ಕೊಂಡು, ಆದ್ರೆ ಈಗ ಸಂಪೂರ್ಣವಾಗಿ ಆ ಬೆಳೆ ಎಲ್ಲವೂ ಕೂಡ ನಾಶ ಆಗಿ ಹೋಗ್ಬಿಟ್ಟಿದೆ. ಮುಂಗಾರು ಮಳೆಯ ಕೈಕೊಟ್ಟ ಹಿನ್ನೆಲೆಯಲ್ಲಿ ಈ ರೈತರು ಕೂಡ ಪರದಾಡುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ಹತ್ತಿ ಭತ್ತದ ಬೆಳೆಗಳು ಸರ್ವನಾಶ ಆಗಿ ಹೋಗ್ಬಿಟ್ಟಿದೆ. ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತಿದ್ದಾರೆ, ಪರಿಹಾರವನ್ನ ಕಲ್ಪಿಸಿಕೊಡಿ ಅಂತ ಹೇಳಿ. ರೀಸೆಂಟ್ಲಿ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಈ ರಾಯಚೂರು, ಈ ಕಲಬುರಗಿ ಈ ಭಾಗದಲ್ಲಿ ವಿಸಿಟ್ ಮಾಡಿದ್ರು. ಯಾಕಂತಂದ್ರೆ ಈ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತಹ ತೊಂದರೆಯನ್ನ ಅಲ್ಲಿರುವಂತಹ ರೈತರು ಅನುಭವಿಸುತ್ತಿದ್ದಾರೆ. ಅವರ ಅಹವಾಲನ್ನ ಕೇಳೋದಕ್ಕೆ ಹೋಗಿದ್ರು. ಈಗ ತಾವೇ ಬಿತ್ತಿದಂತಹ ಬೆಳೆಯನ್ನ ತಾವೇ ಕತ್ತರಿಸಿ ಕಣ್ಣೀರು ಹಾಕುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ ರೈತರು. ಹತ್ತಿ, ಭತ್ತ, ಜೋಳ, ತೊಗರಿ, ಸಜ್ಜೆ ಹಾಗೂ ಸೂರ್ಯಕಾಂತಿ ಬಹುತೇಕವಾಗಿ ನೆಲಸಮ ಆಗಿದೆ. ಕರುಳ ಕುಡಿಯಂತಿದ್ದ ಬೆಳೆ ಒಣಗಿ ಕಂಗಾಲಾಗಿದ್ದಾರೆ ಅನ್ನದಾತರು. ಬೆಳೆ ಒಣಗಿ ಕಂಗಾಲಾಗಿದ್ದಾರೆ ರೈತರಿಂದ ಹೋರಾಟದ ಮುನ್ನೆಚ್ಚರಿಕೆಯನ್ನು ಕೊಡಲಾಗಿದೆ. ರಾಯಚೂರನ್ನು ತತ್ಕ್ಷಣ ಬರಗಾಲ ಪೀಡಿತ ಪ್ರದೇಶ ಅಂತೇಳಿ ಘೋಷಿಸಿ ವೈಜ್ಞಾನಿಕವಾಗಿ ಜಮೀನುಗಳ ಸರ್ವೆ ನಡೆಸಲು ರೈತರು ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಬೆಳೆಯೂ ಇಲ್ಲ, ಕೈಯಲ್ಲಿ ಕಾಸೂ ಇಲ್ಲ, ಕೂಲಿ ಗತಿನೂ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ತಕ್ಷಣವೇ ಉದ್ಯೋಗವನ್ನ ಸೃಷ್ಟಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದ್ದಾರೆ. ಎನ್ಡಿಆರ್ಎಫ್ ನಿಯಮಾವಳಿ ಬಿಡಿ, ನಮಗೆ ತಕ್ಕ ಪರಿಹಾರವನ್ನ ಕೊಡಿ ಸ್ವಾಮಿ. ಜಲಾಶಯ ಭರ್ತಿಯಾಗ್ತಾ ಇದ್ದಂತೆ ಕಾಲುವೆಗೆ ನೀರು ಹರಿಸುವುದಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ನೀರು ಬಿಡುವ ಮುನ್ನ ಕಾಲುವೆಗಳ ಹೂಳು ತೆಗೆಯುವುದಕ್ಕೆ ರೈತರು ಈಗ ಅಳಲನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಸ್ತುತ ಜಿಲ್ಲೆಯಲ್ಲಿ ಭೀಕರ ಬರಗಾಲ ಸೃಷ್ಟಿಯಾಗಿದೆ. ಮುಂಗಾರಿನಲ್ಲಿ ಅಲ್ಪ ಸ್ವಲ್ಪ ಬಂದಂಥ ಮಳೆಗೆ ಇವತ್ತು ರೈತರು ತೊಗರಿ, ಹತ್ತಿ, ಸಜ್ಜೆ, ಸೂರ್ಯಕಾಂತಿ ಇನ್ನಿತರ ಬೆಳೆಗಳನ್ನು ಈಗಾಗಲೇ ಬಿತ್ತಿದ್ದಾರೆ. ಬಿತ್ತಿದ ಬೆಳೆ ಕಾಳು ಏನಂದರೆ ಮೊಳಕೆ ಹೊಡೆದು ಇವತ್ತು ಭೂಮಿಯಲ್ಲಿದೆ, ಅದು ಬೆಳವಣಿಗೆ ಆಗೋಕ್ಕೆ ಹಸಿ ಇಲ್ಲ ಮತ್ತು ಒಣಗ್ತಾ ಇದ್ದಾವೆ. ಅನೇಕ ಕಡೆಗೆ ತಾವು ಬಿತ್ತಿದಂಥ ಬೆಳೆಯನ್ನು ರೈತರೇ ನಾಶ ಮಾಡಿದ್ದಾರೆ. ಯಾಕಂದರೆ ಅದು ಏನೂ ಆಗೋದಿಲ್ಲ ಮುಂದೆ ಮಳೆ ಬಂದರು ಅಂಥೇಳಿ. ಇಂಥ ಸಂದರ್ಭ ಇದೆ. ಸರ್ಕಾರ ತಕ್ಷಣವೇ ಇದನ್ನೆಲ್ಲ ಮನಗಂಡು ಕೃಷಿ ಕೂಲಿಕಾರರಿಗೆ ಕೆಲಸ ಕೊಡೋಂಥ ಕೆಲಸ ಮಾಡಬೇಕು. ಜೊತೆಗೆ ಏನಂತಂದರೆ ಬರ ಅಂತ ಘೋಷಣೆ ಮಾಡಬೇಕು. ಬರಗಾಲ ಅಂತ ಘೋಷಣೆ ಮಾಡಿ ಬರಗಾಲಕ್ಕೆ ಏನು ಪರಿಹಾರ ಕೊಡಬೇಕು ಅದನ್ನು ತಕ್ಷಣ ಕೊಡಬೇಕು. ಇವತ್ತು NDRF ಇದ್ರ ಪ್ರಕಾರ ಏನಂತಂದರೆ ಪರಿಹಾರದ ಮೊತ್ತ ಭಾಳಷ್ಟು ಕಡಿಮೆ ಇದೆ, ಅದನ್ನು ಪರಿಷ್ಕರಣೆ ಮಾಡಿ ನಮಗೆ ಕೊಡಬೇಕು. ಜೊತೆಗೆ ರೈತರು ಇಂಥ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಲ್ಲಿ ಅವರು ಸಾಲ ಕಟ್ಟೋಕ್ಕಾಗೋದಿಲ್ಲ. ಅದಕ್ಕೆ ಸಾಲ ಮನ್ನಾ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಮತ್ತು ಏನು ಜಲಾಶಯಗಳಲ್ಲಿ ಪೂರ್ಣ ಪ್ರಮಾಣದ ನೀರು ತುಂಬಿದ ಕೂಡಲೇ ತಕ್ಷಣವೇ ಕಾಲುವೆಗೆ ನೀರು ಬಿಡಬೇಕು. ನೀರು ಬಿಡೋದಕ್ಕೆ ಪೂರ್ವದಲ್ಲಿ ಎಲ್ಲ ಕಾಲುವೆಗಳು ಸಿಲ್ಟು ಸರ್, ಪ್ರಸ್ತುತ ಮುಂಗಾರಿನಲ್ಲಿ ಅಲ್ಪ ಸ್ವಲ್ಪ ಮಳೆ ಬಂತು. ಅದಕ್ಕೆ ರೈತರು ಏನು ಮಾಡಿಬಿಟ್ರು, ಹತ್ತಿ, ಭತ್ತ, ಸೂರ್ಯಪಾನ ಎಲ್ಲ ಹಾಕಿಬಿಟ್ಟಿದ್ದಾರೆ. ಈಗೆಲ್ಲ ಹತ್ತಿ ಗಿತ್ತಿ ಎಲ್ಲ ಹಾಕಿದ್ದಾರೆ, ನಾಟಿದ್ದಾವೆ. ಈಗ ಮಳೆ ಇಲ್ಲ, ಏನಿಲ್ಲ, ಎಲ್ಲ ಒಣಗಿ ಹೋಗ್ಕತ್ತವ ರೀ. ಈ ಮಳೆ ಎಲ್ಲಾರ್ದು ಬರ ಪರಿಸ್ಥಿತಿ ನಿರ್ವಹಣೆ ಆಗ್ಯದ್ರಿ. ಹಂಗಾಗಿ ಏನಾಗಬೇಕಂದ್ರೆ ಸರ್ಕಾರ ಇದನ್ನೆಲ್ಲ ಸರ್ವೆ ಮಾಡಿ ರೈತರಿಗೆ ಈ ಬರ ಒಂದು ಆಗ್ಬೇಕಂತಂದು ನಾವು ಒತ್ತಾಯ ಮಾಡ್ತಿದ್ವಿ ಸರ್. ಸೂಕ್ತವಾದ ಪರಿಹಾರ ಕೊಡಬೇಕಂತಂದು ಬರ ಘೋಷಣೆ ಮಾಡಬೇಕಂತಂದು ನಾವು ರೈತರೆಲ್ಲ ಕಲಿತು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡಕತ್ತೀವಿ. ಸಾಕಷ್ಟು ಈ ಮಳೆ ಇಲ್ಲ, ಏನಿಲ್ಲ, ಎಲ್ಲ ಹಾಕಿದಂಥ ಬೆಳೆಗಳು ಎಲ್ಲ ಒಣಗಿ ಹೋಗ್ಕತ್ತವ್ರು. ಒಂದು ಕಡೆ ಹತ್ತಿ, ಭತ್ತ ಮತ್ತು ಜೋಳ, ಈ ಸೂರ್ಯಕಾಂತಿ ಇವೆಲ್ಲ ಹಾಕಿದ್ವಲ್ಲ ಏನಾಗ್ಬಿಟ್ಟವಂತಂದ್ರೆ ಮಳೆಗೆ ಈ ಬಿಸಿಲಿಗೆಲ್ಲ ಒಣಗಿ ಹೋಗಿ ಬಿಡ್ತಾವೆ. ಎಲ್ಲದೆಲ್ಲೇ ಒಣಗಿ ಹೋಗಿ ಬಿಡ್ತಾವೆ. ಮಳೆ ಇಲ್ಲ, ಏನಿಲ್ಲ. ಹಿಂಗಾಗಿ ಮಳೆನೇ ಇಲ್ಲ ಈ ವರ್ಷ.
ನೋಡಿ ರೈತರು ಯಾವ ರೀತಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ, ತಮಗಾಗಿರುವಂತಹ ಕಷ್ಟವನ್ನ ಯಾವ ರೀತಿ ತೋಡ್ಕೊಳ್ತಿದ್ದಾರೆ. ಹೋಗಿ ಸರ್ಕಾರ ನೋಡಿ ಬಿಡದಿ ಟೌನ್ಶಿಪ್ ಆ ಯೋಜನೆ ಕೈ ಹಾಕಿದೆ. ಅಲ್ಲಿ ಹೋಗ್ಬಿಟ್ಟು ಇರುವಂತಹ ಫಲವತ್ತಾದಂತಹ ಭೂಮಿಯನ್ನ ಎಲ್ಲ ಸರ್ವನಾಶ ಮಾಡೋದಕ್ಕೆ ಹೊರಟಿದೆ. ಅಂಥದ್ರಲ್ಲಿ ಇಂಥ ಪ್ಲೇಸಲ್ಲಿ ಹೋಗಿ ಟೌನ್ಶಿಪ್ ಯೋಜನೆಯನ್ನ ಆರಂಭ ಮಾಡಿ ಅಲ್ಲಿರೋರಿಗೆ ಕೆಲಸ ಸಿಗುತ್ತೆ. ಸಾಕಷ್ಟು ಜನ ಅದೇ ಉದ್ಯಮವನ್ನ ನಂಬ್ಕೊಂಡಿದ್ದಾರೆ. ಈಗ ನೋಡಿದ್ರೆ ಈ ರೀತಿಯಾದಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ಸರಿಯಾದಂತಹ ಬೆಳೆಗಳು ಕೂಡ ಅವ್ರ ಕೈಗೆ ಸಿಗ್ತಾ ಇಲ್ಲ. ಎಲ್ಲ ಸರ್ವನಾಶ ಆಗೋಗ್ಬಿಟ್ಟಿದೆ. ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಂತಹ ರೈತರು ಈಗ ಭೂಮಿಗೆ ಬೀಳುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ರೈತರ ಸಮಸ್ಯೆ ಯಾರು ಕೇಳ್ತಾರೆ? ಹಾಗಾದ್ರೆ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಅವರಿಗೆ ಪರಿಹಾರವನ್ನ ಒದಗಿಸುವಂತಹ ಕೆಲಸಕ್ಕೆ ಮುಂದಾಗಬೇಕು. ರೈತರ ಸಂಪೂರ್ಣ ಸಾಲ ಮನ್ನಾ ಕೂಡ ಮಾಡಬೇಕಾಗತ್ತೆ. ಅವ್ರಿಗೆ ತಕ್ಕ ಪರಿಹಾರವನ್ನ ಕೊಡಿ ಅಂತ ಹೇಳಿ ಪಾಪ ಯಾವ ರೀತಿ ಆ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಜಲಾಶಯ ನೋಡಿದ್ರೆ ಭರ್ತಿ ಆಗಿದೆ, ಅಟ್ಲೀಸ್ಟ್ ನೀರು ಕೂಡ ಬಿಡ್ತಾ ಇಲ್ಲ. ಈಗ ನೋಡಿದ್ರೆ ನಾವು ಬೆಳೆದಿರುವಂತಹ ಬೆಳೆ ಏನಿದೆ ಸಂಪೂರ್ಣವಾಗಿ ಮಣ್ಣು ಪಾಲಾಗ್ಬಿಟ್ಟಿದೆ.